ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಾಯೆ ಮತ್ತು ವಿಜಯ ರಹಸ್ಯ. ಜಾಗೃತಿ, ಸ್ಮೃತಿ, ವಿಜಯ. ಮಾಯೆ ಎಂದರೆ ಏನು? ಮುರಳಿ ಹೇಳುತ್ತದೆ, ಮಾಯೆ ಎಂದರೆ ಮರೆವು. ಆತ್ಮಸ್ವರೂಪವನ್ನು ಮರೆತು ದೇಹಾಭಿಮಾನಕ್ಕೆ ಬರುವುದು ಇದೇ ಮಾಯೆ. ಮಾಯೆಯ ರೂಪಗಳು ಕೋಪ, ಅಹಂಕಾರ, ಲೋಭ, ಆಸಕ್ತಿ, ಆಲಸ್ಯ. ಇವು ಸೂಕ್ಷ್ಮವಾಗಿ ಬರುತ್ತವೆ, ಆದರೆ ಆತ್ಮಶಕ್ತಿಯನ್ನು ಕಡಿಮೆ ಮಾಡುತ್ತವೆ. ಮಾಯೆ ಯಾವಾಗ ಗೆಲ್ಲುತ್ತದೆ? ಸ್ಮೃತಿ ಕಡಿಮೆಯಾದಾಗ, ಸ್ವಪರಿಶೀಲನೆ ಇಲ್ಲವಾದಾಗ, ಅಹಂಕಾರ ಬಂದಾಗ, ಒಂದು ಕ್ಷಣದ ಅಲಕ್ಷ್ಯ ಆತ್ಮವನ್ನು ಕೆಳಗೆ ಎಳೆಯಬಹುದು. ಮುರಳಿ ಹೇಳುತ್ತದೆ, ಜಾಗೃತಿಯೇ ರಕ್ಷಣೆ. ವಿಜಯದ ಮಾರ್ಗ. ರಾಜಯೋಗ. ವಿಜಯ ಪಡೆಯಲು ಮನ್ಮನಾಭವ ಅಭ್ಯಾಸ. ದೈನಂದಿನ ಸ್ವಪರಿಶೀಲನೆ, ಶುದ್ಧ ಸಂಕಲ್ಪ, ತಂದೆಯ ಮೇಲೆ ಸಂಪೂರ್ಣ ವಿಶ್ವಾಸ. ರಾಜಯೋಗದಿಂದ ಆತ್ಮಶಕ್ತಿ ಹೆಚ್ಚುತ್ತದೆ. ಶಕ್ತಿ ಇದ್ದರೆ ಮಾಯೆ ಓಡುತ್ತದೆ. ವಿಜಯಿ ಆತ್ಮದ ಲಕ್ಷಣ. ಶಾಂತ ಸ್ವಭಾವ, ಸಹನೆ, ವಿನಮ್ರತೆ, ಸ್ಥಿರ ಮನಸ್ಸು. ಮಾಯೆ ಬಂದರೂ ಅವನು ಕದಲಾಗುವುದಿಲ್ಲ. ಧ್ಯಾನ, ಯೋಗ ಅಭ್ಯಾಸ. ವಿಜಯಿ ಆತ್ಮ. ನಾನು ಪ್ರಕಾಶಮಾನ ಆತ್ಮ. ಶಿವತಂದೆಯ ಬೆಳಕಿನಲ್ಲಿ ಸುರಕ್ಷಿತ. ಮಾಯೆ ನನ್ನ ಬಳಿ ಬರಲು ಸಾಧ್ಯವಿಲ್ಲ. ನಾನು ವಿಜಯಿ, ಸ್ಥಿರ, ಶಾಂತ ಆತ್ಮ. ನನ್ನ ಸ್ಮೃತಿ ನನ್ನ ಶಕ್ತಿ. ಗೀತಾ ಜ್ಞಾನ ರತ್ನಗಳು. ಮಾಯೆ ಆತ್ಮ ಮರೆವು. ಜಾಗೃತಿ ರಕ್ಷಣೆ. ರಾಜಯೋಗ ವಿಜಯ ಶಕ್ತಿ. ಅಹಂಕಾರ ಮಾಯೆಗೆ ಬಾಗಿಲು. ವಿನಮ್ರತೆ ವಿಜಯದ ಕಿರೀಟ. ಚಿಕ್ಕ ಪ್ರೇರಣಾ ಕಥೆ. ಒಬ್ಬ ಯೋಧ ಯುದ್ಧಕ್ಕೆ ಹೋದನು. ಅವನ ಬಳಿ ಶಕ್ತಿಯುತ ಕವಚ ಇತ್ತು, ಆದರೆ ಅವನು ಅದನ್ನು ಧರಿಸದೆ ಹೋದಾಗ ಸಣ್ಣ ಗಾಯವು ದೊಡ್ಡದಾಯಿತು. ಮತ್ತೆ ಅವನು ಅರಿತುಕೊಂಡನು, ಕವಚ ಧರಿಸಿದರೆ ನಾನು ಸುರಕ್ಷಿತ. ನಮ್ಮ ಕವಚ ತಂದೆಯ ಸ್ಮೃತಿ. ಸ್ಲೋಗನ್: ಸ್ಮೃತಿಯಲ್ಲಿರುವ ಆತ್ಮ ಸದಾ ವಿಜಯಿ. ಸಹನೆ ಮತ್ತು ಶಕ್ತಿ ರಹಸ್ಯ. ಸಹನೆಯೇ ಮಹಾಶಕ್ತಿ. ಸಹನೆ ಯಾಕೆ ಅಗತ್ಯ? ಮುರಳಿ ಹೇಳುತ್ತದೆ, ಸಹನೆ ಇಲ್ಲದೆ ಆತ್ಮ ಸ್ಥಿರವಾಗುವುದಿಲ್ಲ. ಜೀವನದಲ್ಲಿ ಜನರ ಸ್ವಭಾವ ಬೇರೆ, ಪರಿಸ್ಥಿತಿ ಅನಿರೀಕ್ಷಿತ, ಪರೀಕ್ಷೆಗಳು
ಅನಿವಾರ್ಯ. ಈ ಸಮಯದಲ್ಲಿ ಕೋಪದಿಂದ ಪ್ರತಿಕ್ರಿಯಿಸಿದರೆ ಶಕ್ತಿ ಕಳೆದುಕೊಳ್ಳುತ್ತೇವೆ. ಸಹನೆಯಿಂದ ಪ್ರತಿಕ್ರಿಯಿಸಿದರೆ ಶಕ್ತಿ ಸಂಗ್ರಹವಾಗುತ್ತದೆ. ಸಹನೆ ಶಾಂತಿಯ ರೂಪ. ಸಹನೆ ದುರ್ಬಲತೆ ಅಲ್ಲ, ಅದು ಆತ್ಮ ಬಲದ ಚಿಹ್ನೆ. ಮಾತು ಕೇಳಿದರೂ ಮನಸ್ಸು ಕದಲಾಗದಿರುವುದು, ಪರಿಸ್ಥಿತಿಯಲ್ಲಿ ಸಮತ್ವತೆ, ತಾಳ್ಮೆಯಿಂದ ಉತ್ತರಿಸುವುದು, ಇವೆಲ್ಲವೂ ವಿಜಯಿ ಆತ್ಮದ ಲಕ್ಷಣ. ಶಕ್ತಿ ಹೇಗೆ ಹೆಚ್ಚಿಸಿಕೊಳ್ಳಬೇಕು? ಮನ್ಮನಾಭವ ಅಭ್ಯಾಸ. ದಿನದ ಆರಂಭ ಅಮೃತ ವೇಳೆ, ಶಾಂತಿ ಯೋಗ. ಪ್ರತಿದಿನ ಸ್ವಪರಿಶೀಲನೆ. ತಂದೆಗೆ ಅರ್ಪಣೆ ಭಾವ. ತಂದೆಯ ಸ್ಮೃತಿಯಲ್ಲಿ ಇದ್ದರೆ ಸಹನೆ ಸ್ವಾಭಾವಿಕವಾಗುತ್ತದೆ. ಸಹನೆಯ ಫಲ ಸಂಬಂಧಗಳು ಸುಧಾರಣೆ, ಮನಸ್ಸು ಹಗುರ, ಆತ್ಮಶಕ್ತಿ ಹೆಚ್ಚಳ, ಭಾಗ್ಯ ನಿರ್ಮಾಣ. ಸಹನೆ ಇರುವ ಆತ್ಮ ಸಹಜವಾಗಿ ಗೌರವ ಪಡೆಯುತ್ತಾನೆ. ಧ್ಯಾನ ಅಭ್ಯಾಸ. ಸಹನಶೀಲ ಆತ್ಮ ನಾನು ಶಾಂತಿ ಸ್ವರೂಪ ಆತ್ಮ. ತಂದೆಯ ಬೆಳಕಿನಲ್ಲಿ ಪ್ರಕಾಶದಲ್ಲಿ ನೆನೆಸಿಕೊಂಡಿದ್ದೇನೆ. ಯಾವುದೇ ಪರಿಸ್ಥಿತಿ ಬಂದರೂ ನಾನು ಸ್ಥಿರ. ನನ್ನೊಳಗೆ ಅಪಾರ ಶಕ್ತಿ ಇದೆ. ನಾನು ಸಹನಶೀಲ ಶಕ್ತಿಶಾಲಿ ಆತ್ಮ. ಗೀತಾ ಜ್ಞಾನ ರತ್ನಗಳು. ಸಹನೆ ಮಹಾಶಕ್ತಿ. ಕೋಪ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಸ್ಮೃತಿ ಸಹನೆ ಕೊಡುತ್ತದೆ. ತಾಳ್ಮೆ ವಿಜಯದ ದಾರಿ. ಶಾಂತ ಆತ್ಮವೇ ಶಕ್ತಿಶಾಲಿ ಆತ್ಮ. ಸಣ್ಣ ಕಥೆ. ಒಂದು ಮರ ಗಾಳಿ ಬಂತು ಎಂದರೆ ಬಾಗುತ್ತದೆ, ಆದರೆ ಮುರಿಯುವುದಿಲ್ಲ. ಆದರೆ ಗಟ್ಟಿಯಾಗಿ ನಿಂತ ಸಣ್ಣ ಕೊಂಬೆ ಸುಲಭವಾಗಿ ಮುರಿಯುತ್ತದೆ. ಸಹನೆ ಹೊಂದಿದ ಆತ್ಮ ಯಾವುದೇ ಗಾಳಿಗೂ ಮುರಿಯುವುದಿಲ್ಲ. ಸ್ಲೋಗನ್: ಸಹನೆ ಇರುವುದು ಶಕ್ತಿಯ ಗುರುತು. ಪ್ರೀತಿ ಮತ್ತು ಸೇವಾ ಜೀವನ. ಪ್ರೀತಿಯಿಂದ ಸೇವೆ ಮಾಡಿದರೆ ಜೀವನ ದಿವ್ಯವಾಗುತ್ತದೆ. ನಿಜವಾದ ಪ್ರೀತಿ ಎಂದರೆ ಏನು? ಮುರಳಿ ಹೇಳುತ್ತದೆ. ಆತ್ಮಸ್ವರೂಪದಲ್ಲಿ ಇರುವ ಪ್ರೀತಿ ಸ್ವಾರ್ಥರಹಿತ. ದೇಹಾಭಿಮಾನದಲ್ಲಿ ಪ್ರೀತಿ ಆಸಕ್ತಿ ಮತ್ತು ನಿರೀಕ್ಷೆಯಿಂದ ಕೂಡಿರುತ್ತದೆ. ಆತ್ಮಾಭಿಮಾನದಲ್ಲಿ ಪ್ರೀತಿ ಶುದ್ಧ, ನಿರೀಕ್ಷೆಯಿಲ್ಲದ, ಕಲ್ಯಾಣಮಯ. ನಾನು ಆತ್ಮ ಎಂದು ಅರಿತಾಗ ನನ್ನ ಪ್ರೀತಿ ವಿಶಾಲವಾಗುತ್ತದೆ. ಸೇವೆ ಪ್ರೀತಿಯ ಪ್ರಾಯೋಗಿಕ ರೂಪ. ಪ್ರೀತಿ ಕೇವಲ ಭಾವನೆ ಅಲ್ಲ, ಅದು ಸೇವೆಯಾಗಿ ಹೊರಹೊಮ್ಮಬೇಕು. ಸೇವೆ 3 ರೀತಿಯಲ್ಲಿ: ಮನಸ್ಸಿನಿಂದ ಶುದ್ಧ ಸಂಕಲ್ಪ, ಮಾತಿನಿಂದ ಮಧುರ ವಾಣಿ, ಕರ್ಮದಿಂದ ಸಹಾಯ ಮತ್ತು ಸಹಕಾರ. ಸಣ್ಣ ಸಹಾಯವು ದೊಡ್ಡ ಪುಣ್ಯವಾಗುತ್ತದೆ.
ಸೇವೆ ಮಾಡುವ ಆತ್ಮದ ಭಾಗ್ಯ. ಸೇವೆ ಮಾಡಿದಷ್ಟು ಹೃದಯ ಹಗುರವಾಗುತ್ತದೆ, ಸಂಬಂಧಗಳು ಶುದ್ಧವಾಗುತ್ತವೆ, ತಂದೆಯ ಕೃಪೆ ಅನುಭವವಾಗುತ್ತದೆ. ಮುರಳಿ ಹೇಳುತ್ತದೆ, ಸೇವಾಧಾರಿ ಆತ್ಮ ಸದಾ ಪ್ರೀತಿಯಿಂದ ಮಾಡಿದ ಸೇವೆ ಭವಿಷ್ಯದಲ್ಲಿ ಉನ್ನತ ಪದವಿ ನೀಡುತ್ತದೆ. ಪ್ರೀತಿ ತುಂಬಿದ ಆತ್ಮದ ಲಕ್ಷಣ ಎಲ್ಲರನ್ನೂ ಗೌರವದಿಂದ ನೋಡುವುದು, ದೋಷಕ್ಕಿಂತ ಗುಣವನ್ನು ಕಾಣುವುದು, ಕಠಿಣ ಮಾತಿಗೂ ಮಧುರ ಉತ್ತರ ಸಹಾಯ ಮಾಡಲು ಸಿದ್ಧ ಮನಸ್ಸು. ಇಂತಹ ಆತ್ಮ ಸಹಜವಾಗಿ ಎಲ್ಲರ ಹೃದಯ ಗೆಲ್ಲುತ್ತಾನೆ. ಯೋಗ ಅಭ್ಯಾಸ, ಪ್ರೀತಿಯ ಕಿರಣಗಳು. ನಾನು ಶಾಂತಿ ಮತ್ತು ಪ್ರೀತಿ ಸ್ವರೂಪ ಆತ್ಮ ಶಿವತಂದೆಯ ಪ್ರೀತಿ ಸಾಗರದಲ್ಲಿ ನೆನೆಸಿಕೊಂಡಿದ್ದೇನೆ. ನನ್ನ ಹೃದಯದಿಂದ ಪ್ರೀತಿಯ ಕಿರಣಗಳು ಹರಡುತ್ತಿವೆ. ಎಲ್ಲ ಆತ್ಮಗಳಿಗೆ ಆಶೀರ್ವಾದ ನೀಡುತ್ತಿದ್ದೇನೆ. ನಾನು ಸೇವಾಧಾರಿ ಪ್ರೀತಿಮಯ ಆತ್ಮ. ಗೀತಾ ಜ್ಞಾನ ರತ್ನಗಳು. ಆತ್ಮ ಸ್ವರೂಪದಲ್ಲಿ ಪ್ರೀತಿ ಶುದ್ಧವಾಗಿರುತ್ತದೆ. ಸೇವೆ ಪ್ರೀತಿಯ ವ್ಯಕ್ತೀಕರಣ. ಮಧುರವಾಣಿ ಮಹಾಸೇವೆ. ನಿರೀಕ್ಷೆ ಇಲ್ಲದ ಪ್ರೀತಿ ಶಾಶ್ವತ. ಸೇವಾಧಾರಿ ಆತ್ಮ ಪ್ರಿಯ ಆತ್ಮ. ಚಿಕ್ಕ ಕಥೆ. ಒಬ್ಬ ಮಹಿಳೆ ಪ್ರತಿದಿನ ತನ್ನ ನೆರೆಹೊರೆಯವರಿಗೆ ನಗು ಕೊಡುತ್ತಿದ್ದಳು. ಒಂದು ದಿನ ಅವಳ ನಗು ಒಂದು ದುಃಖಿತ ಹೃದಯವನ್ನು ಉಳಿಸಿತು. ಅವಳು ಅರ್ಥ ಮಾಡಿಕೊಂಡಳು, ಸೇವೆ ದೊಡ್ಡದಾಗಬೇಕೆಂದಿಲ್ಲ, ಪ್ರೀತಿ ಸಾಕು. ಸ್ಲೋಗನ್: ಪ್ರೀತಿಯಿಂದ ಮಾಡಿದ ಸೇವೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ ಸಿಗುವುದು.